ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಂಗಳವಾರ ಪೇಟೆಯಲ್ಲಿ ಮುಸ್ಲಿಂ ಮುಖಂಡರೊಬ್ಬರು ಬಸವಣ್ಣನ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಚನ್ನಪಟ್ಟಣದ ಎಸ್ಕೆ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಂತ ಸೈಯದ್ ಸಾದತ್ ಉಲ್ಲಾ ಸಕಾಫ್ ದೇಗುಲ ನಿರ್ಮಾಣವನ್ನು ಮಾಡಿರುವಂಥದ್ದು. ಸಕಾಫ್ ರವರಿಗೆ ಕನಸಿನಲ್ಲಿ ಬಸವಣ್ಣ ಕಾಣಿಸಿಕೊಂಡಿದ್ರಂತೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಪೇಟೆ ಗ್ರಾಮದ ಜನರ ಅನುಮತಿಯನ್ನ ಪಡೆದು 3 ಕೋಟಿಗೂ ಹೆಚ್ಚು ಹಣವನ್ನ ಪಡೆದು ದೇಗುಲ ನಿರ್ಮಾಣವನ್ನ ಮಾಡಿದ್ದಾರೆ. ಮಂಗಳವಾರ ಪೇಟೆ ಬಸವಣ್ಣನ ದೇವಸ್ಥಾನ ಪುರಾತನ ಇತಿಹಾಸವನ್ನು ಹೊಂದಿದ್ದು ಕಾಲಜ್ಞಾನಿ ರೇವಣ ಸಿದ್ದೇಶ್ವರರು ಇಲ್ಲಿಗೆ ಬಂದಿದ್ರು ಎಂಬ ಪ್ರತೀತಿ ಕೂಡ ಇದೆ. ಒಂದು ಮಣ್ಣಿನಲ್ಲಿ ಸಿಕ್ಕಿದ್ದಂತ ಬಸವನ ಮೂರ್ತಿ ಪ್ರತಿಷ್ಠಾಪಿಸಿ ಗುಡಿಯನ್ನ ಕಟ್ಟಿದ್ರು. ಇದೀಗ ಸಕಾಫ್ ಅವರು ಗುಡಿಗೆ ವಿನೂತನವಾಗಿ ಹೊಸ ರೂಪವನ್ನ ಕೊಟ್ಟಿದ್ದಾರೆ. ದೇವಸ್ಥಾನ ನಿರ್ಮಿಸಿದ ಸೈಯದ್ ಸದಾತ್ ಉಲ್ಲಾ ಸಕಾಫ್ ಅವರನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಕೇಳೋಣ. ಇಲ್ಲೊಬ್ರು ಮುಸ್ಲಿಂ ಸಮುದಾಯದ ಮುಖಂಡರು ಹಿಂದೂ ದೇವಾಲಯಕ್ಕೆ ತಮ್ಮದೇ ಆದಂಥ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಡೀ ಗ್ರಾಮದ ಜನ ಅವರಿಗೆ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರೇ ಇದ್ದಾರೆ, ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಸೈಯದ್ ಸಕಾಫ್ ಅವರು ಹಿಂದೂ ದೇವಾಲಯವನ್ನು ಕಟ್ಸ್ಕೊಡುವ ಮೂಲಕ ಅದೆಲ್ಲದಕ್ಕೂ ಕೂಡ ಒಂದು ಮಾದರಿಯಾಗಿದ್ದೀರಿ, ಏನು ಹೇಳ್ತೀರಿ? ಹೌದು, ಏನಂದರೆ ಅಣ್ಣ ತಮ್ಮದಿರಂಗೆ ಬಾಳಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು, ಅದಕ್ಕೋಸ್ಕರ ಶಿವ ನಮ್ಮ ಕೈಯಿಂದ ಮಾಡಿಸಿರೋದು. ಇದು ಒಳ್ಳೆಯ ಕೆಲಸ. ಪ್ರಪಂಚ ಇರೋ ಗಂಟ ದೇವಸ್ಥಾನ ಇರ್ತದೆ, ಎಲ್ಲ ಕಲ್ಲೊಂದು ಸೂರ್ಯ ಚಂದ್ರ ಇರೋ ಗಂಟ ಶಿವ ಮಡಗ್ತಾನೆ. ನಮಗೆ ಪುಣ್ಯ ಬರ್ತದೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಎಲ್ಲ. ಸರ್, ಅಂದರೆ ಈ ಒಂದು ಆಲೋಚನೆ ನಿಮಗೆ ಯಾಕೆ ಬಂತು ಅಂತ ಸರ್? ಯಾವ ಕಾರಣಕ್ಕಾಗಿ ಬಂತು? ನಮಗೆ ಯಾವ ಕಾರಣ ಏನಿಲ್ಲ, ಇವರೇ ಇಲ್ಲಿ ಮಾಡಬೇಕು. ಸದ್ಯಗಳಲ್ಲಿ ವೀರಭದ್ರ ಸ್ವಾಮಿದು ದೇವಸ್ಥಾನ ಕಟ್ಟಿದೆ. ನಮ್ಮೂರೊಳಗೆ ನಾವು ಎಲ್ಲ ಮಸ್ಜಿದಿಗಳಿಗೆ ಎಲ್ಲ ದುಡ್ಡು ಕೊಡ್ತೀವಿ. ನಮ್ಮೂರಿಗೆ ಏನೂ ಮಾಡಲಿಲ್ವಲ್ಲ. ಚನ್ನಪಟ್ಟಣಕ್ಕೆ ನಾವು ಹುಟ್ಟಿ ಇಲ್ಲಿ ಪ್ರಯೋಜನ ಆಗೋದಿಲ್ಲ. ನಾವು ಇಲ್ಲಿ ಮಾಡಬೇಕು ಅಂತ ಬಂದು ನಾನು ಮಂಗಳವಾರಪೇಟೆವರೆಗೆ ಒಪ್ಪಿಗೆ ಕೇಳಿದೆ, ಒಪ್ಪಿಗೆ ಕೊಟ್ಟರು, ಕಟ್ಟಿಸ್ದೆ, ಅಷ್ಟೇ, ಏನಿಲ್ಲ. ಬೇರೆ ಶಾಂತಿಯಿಂದ ಇರಬೇಕು, ಅಣ್ಣ ತಮ್ಮದಿರ ಹೆಂಗೆ ಬಾಳ್ಬೇಕು, ಅದೇ ಬರೋದು. ಒಂದು ದಿನ ಹೋಗಿ ಶಿವನಿಗೆ ಮುಖ ತೋರಿಸ್ಬೇಕು ಇಲ್ವಾ? ಒಳ್ಳೆ ಕೆಲಸ ಮಾಡಿ ಹೋಗಿ ಸ್ವರ್ಗಕ್ಕೆ ಹೋಗ್ಬೇಕು. ಇವರೇ 100 ವರ್ಷ ಇದ್ರು 110 ವರ್ಷ ಇದ್ರೂ ಅವ್ನಿಗೆ ಹೋಗಿ ಮುಖ ತೋರಿಸ್ಬೇಕು. ಅದಕ್ಕೋಸ್ಕರ ನಮಗೆ ಮಸ್ಜಿದ್ಗಳು ದೇವಸ್ಥಾನಗಳೆಲ್ಲ ಶಿವ ಕಟ್ಟಿಸ್ತಾವನೆ, ನಾವು ಕಟ್ಟಿದ್ದೀವಿ. ನಮಗೆ ಭಾಳ ಖುಷಿ ಇದೆ, ನಮಗೆ ಸಂತೋಷ. ನಮಗೆ ಕೂತ್ಕೊಂಡು ಇರಬೇಕು, ನಗ್ತಾ ಇರಬೇಕು ಅಂತ ಮನಸ್ಸು ಬರ್ತದೆ. ಒಂಚೂರು ಯೋಚನೆ ಇಲ್ಲ, ಅರ್ಥ ಆಯ್ತಾ? ಅದೇ ಬೇಕಿಲ್ವಾ? ಕೈಲೇ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಧರ್ಮಗಳನ್ನು ಮರೆತು ಸಾಮೂಹಿಕವಾಗಿ ಬದುಕನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ವೆಂಕಟೇಶ್ ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ.